ನಾನು ಕೆಲವು ವಿಷಯವನ್ನು ಹೇಳಬೇಕು ಅಂತಂದ್ರೆ, ನಾನು ಹಿಂದೆ ಮಂತ್ರಿ ಆಗಿದ್ದಾಗ ಅವರ ಸಂಪುಟದಲ್ಲಿ ಅವರ ಸಹೋದ್ಯೋಗಿಯಾಗಿ ಕೆಲಸ ಮಾಡತಕ್ಕಂಥ ದೊಡ್ಡ ಅವಕಾಶ ನನಗೆ ಬಂದಿತ್ತು. ಈ ರಾಜಕೀಯ ವ್ಯವಸ್ಥೆಯಲ್ಲಿ ಪಕ್ಷ ಚುನಾವಣೆ ನಿಲ್ಲುವಾಗ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿತು. ನಾನು ಬಹಳ ಸಮಯದಲ್ಲಿ ನೋಡ್ತಾ ಇದ್ದೀನಿ. ಆ ಪ್ರಣಾಳಿಕೆಯಲ್ಲಿ ಏನು ಭರವಸೆ ಕೊಟ್ಟಿದ್ದಾರೆ ಅದರಲ್ಲಿ 95% ಜಾಸ್ತಿ, ಅದಕ್ಕಿಂತ ಜಾಸ್ತಿ ಆ ಭರವಸೆಯನ್ನು ಆ ಸಂದರ್ಭದಲ್ಲಿ ಈಡೇರಿಸ್ತಾ ಮುಖ್ಯಮಂತ್ರಿ ಇದ್ರೆ ಅದು ಸಿದ್ದರಾಮಯ್ಯ ಅಂತ ನನಗೆ ಹೆಮ್ಮೆ ಆಗ್ತಾ ಇದೆ. ವಿವಿಧ ಇಲಾಖೆಯ ಚರ್ಚೆ ನಡೆಸತಕ್ಕಂಥ ಸಾಮಾನ್ಯವಾಗಿರ್ತಕ್ಕಂಥದ್ದು ಪ್ರೀ ಬಜೆಟ್ ಡಿಸ್ಕಷನ್ ಅಂತ ಹೇಳ್ತೀವಿ ನಾವು. ಅದಕ್ಕೆ ನನ್ನ ಇಲಾಖೆಗೆ ಸಂಬಂಧಪಟ್ಟಾಗ ನಾನು ಅವರ ಇಲಾಖಾವಾರು ಚರ್ಚೆ ನಡೆಯುವಾಗ ಅವರ ಎದುರುಗಡೆದು ಪುಸ್ತಕ ಅಂತ ಹೇಳಿದ್ರೆ ಅದು ಚುನಾವಣೆ ಕೊಟ್ಟ ಭರವಸೆಯ ಪುಸ್ತಕ, ಅದು ಪ್ರಣಾಳಿಕೆಯ ಪುಸ್ತಕ. ಆ ಪುಸ್ತಕದಲ್ಲಿ ಒಂದೊಂದೇ ಪ್ರಣಾಳಿಕೆಯಲ್ಲಿ ಇರತಕ್ಕಂಥ ಏನು ಭರವಸೆ ಇದೆ ಆ ಭರವಸೆಯನ್ನು ಟಿಕ್ ಮಾಡ್ತಾ ಮಾಡ್ತಾ ಬರುವುದು. ಅವ್ರು ಹೇಳ್ತಿದ್ರು, ಅದನ್ನ ಅಂತಿಮವಾಗಿ ಹೇಳ್ತಿದ್ರು, ನಾನು ಯಾವ ಭರವಸೆಯನ್ನು ಕೊಟ್ಟಿದೆ ಅದನ್ನೆಲ್ಲವನ್ನು ಕೂಡ ಈಡೇರಿಸಲಿಕ್ಕೆ ಪ್ರಯತ್ನ ಮಾಡಿರ್ತಕ್ಕಂಥದ್ದು. ಬಹುಶಃ ಅನೇಕ ಅವರ ಕಾರ್ಯಕ್ರಮಗಳು ಇವತ್ತು ಕೂಡ ಎಲ್ಲರ ಮೆಚ್ಚುಗೆಯನ್ನು ಪಡೆದಿರ್ತಕ್ಕಂಥದ್ದು. ಅದು ಮೊದಲನೇ ಅವಧಿಯ ಸಂದರ್ಭ ಇರ್ಬೋದು, ಎರಡನೇ ಅವಧಿಯ ಸಂದರ್ಭ ಇರ್ಬೋದು. ಬಹುಶಃ ಎರಡನೇ ಅವಧಿ ಬಂದಾಗ ಒಂದು GST ಬಂತು, ಎಲ್ಲ ತೆರಿಗೆ ಕೇಂದ್ರಕ್ಕೆ ಹೋಗ್ತಕ್ಕಂಥ ನಿಮ್ಗೆ ಗೊತ್ತಿದೆ ಹೆಚ್ಚು ಪ್ರಮಾಣದಲ್ಲಿ. ಗ್ಯಾರಂಟಿ ಸ್ಕೀಮ್ಗಳನ್ನ ಪರಿಣಾಮಕಾರಿ ಅನುಷ್ಠಾನ ಮಾಡಬೇಕು. ಅನುಷ್ಠಾನ ಮಾಡುವಂತ ಕಾಲದಲ್ಲಿ ಕೇಂದ್ರ ಸರ್ಕಾರದ ಅಸಹಕಾರವೂ ಕೂಡ ಇತ್ತು. ಭರವಸೆ ಕೊಟ್ಟಂತ ಅಕ್ಕಿ ಕೊಡುವಂತ ಕಾರ್ಯಕ್ರಮ ಬಂದಾಗ ದುಡ್ಡು ಕೊಟ್ಟರು ಕೂಡ ಅಕ್ಕಿ ಕೊಡುವುದಿಲ್ಲ ಅಂತ ಹೇಳ್ತಕ್ಕಂಥ ಧೋರಣೆಯನ್ನ ಫುಡ್ ಕಾರ್ಪೊರೇಷನ್ ಇಂಡಿಯಾ ಅದು ಕೇಂದ್ರ ಸರ್ಕಾರದ ನಿರ್ದೇಶನ ಮೇಲೆ ಆದಾಗ ಬಹುಶಃ ಎದೆಗುಂದದೆ ಅಕ್ಕಿಯ ಬದಲಿಗೆ ಹಣವನ್ನು ಕೊಟ್ಟು ಅದು ಸರಿದೂಗಿಸ್ತಕ್ಕಂಥ ಒಂದು ಸಾಮರ್ಥ್ಯ, ಅದನ್ನು ಎಲ್ಲರೂ ಮೆಚ್ಚತಕ್ಕಂಥ ವಿಚಾರ. ನಾನು ನನ್ನ ಗುತ್ತಿಗೆದಾರ, ನನ್ನ ಹಿಂದಿನ ಪ್ರಥಮ ಸಂದರ್ಭದಲ್ಲಿ ನಾನು ಅವರ ಏನು ಕಾರ್ಯಕ್ರಮಗಳು ಅನುಷ್ಠಾನ ಆದಾಗ ನನಗೆ ಗುತ್ತಿಗೆದಾರ ಪ್ರಶ್ನೆ ಕೇಳಿದ. ಇಷ್ಟು ಅಭಿವೃದ್ಧಿ ಕೆಲಸ, ಅದ್ಭುತವಾದ ಕೆಲಸ ನಮ್ಮ ಜಿಲ್ಲೆಯಲ್ಲಿ ಕೂಡ ಆಗಿತ್ತು. ಇಷ್ಟು ಕೆಲಸ ಮಾಡಿ ಕೂಡ ಒಂದೇ ಒಂದು ಗುತ್ತಿಗೆದಾರರಿಗೆ ಬಿಲ್ಲು ಪಾವತಿ ಆಗದೆ ಉಳಿದಿರ್ತಕ್ಕಂಥದ್ದು ಅದು ಇವರ ಏನು ಸಾಧನೆ ಅಂತ ನನಗೆ ಅರ್ಥ ಆಗುವುದಿಲ್ಲ ಅಂತ ಗುತ್ತಿಗೆದಾರ ನನಗೆ ಪ್ರಶ್ನೆ ಮಾಡಿದೆ. ಇದು ನನಗೆ ಇವತ್ತು ಕೂಡ ಅದು ನನ್ನ ಕಿವಿಗೆ ಕೇಳ್ತಾ ಇದೆ. ಅನೇಕ ರೀತಿಯಲ್ಲಿ ಬಹುಶಃ ಅದು ಇವತ್ತು ಕಾಂಗ್ರೆಸ್ಸಿನ ನೀತಿಯ ಪ್ರಕಾರ ಏನು ಸೈದ್ಧಾಂತಿಕ ನಿಲುವಿನ ಅಡಿಯಲ್ಲಿ ನಮ್ಮ ಘೋಷಣೆಗಳೇನಿದೆ, ಇವತ್ತು ಆಹಾರ ಭದ್ರತಾ ಕಾಯ್ದೆ ಅಂತ ಒಂದು ಕಾಯ್ದೆ ಕೇಂದ್ರ ಸರ್ಕಾರ UPA ಸರ್ಕಾರ ಇದ್ದಾಗ ತಂದಿರತಕ್ಕಂಥ ಕಾಯ್ದೆ, ಆಹಾರ ಭದ್ರತಾ ಕಾಯ್ದೆ. ಪ್ರತಿಯೊಬ್ಬರಿಗೆ ಫ್ರೀ ಆಗಿ ಅಕ್ಕಿ ಕೊಡಬೇಕು ಅಂತ. ಅದನ್ನ ಅನುಷ್ಠಾನ ಮಾಡಿದ ಈ ದೇಶದಲ್ಲಿ ಯಾರು ಅಂತ ಹೇಳಿದ್ರೆ ಅದು ಪ್ರಥಮ ಸರ್ಕಾರ, ಅದು ಸಿದ್ದರಾಮಯ್ಯನ ಕಾಂಗ್ರೆಸ್ ಸರ್ಕಾರ. ಈ ದೇಶದ ಚರಿತ್ರೆ, ಅದು ಈ ಚರಿತ್ರೆಯ ಸ್ವರ್ಣಪಟದಲ್ಲಿ ಸೇರಿಕೊಂಡಿದೆ ಅಂತ ನನ್ನ ಒಂದು ಅಭಿಪ್ರಾಯ. ಇವತ್ತು ಆ ರೆಕಾರ್ಡನ್ನು ಯಾರಿಗೆ ಮುರಿಲಿಕ್ಕೆ ಆಗುದಿಲ್ಲ. ಕಳೆದ ಸಂದರ್ಭದಲ್ಲಿ ನಾನು ಕೂಡ ಮಂತ್ರಿಯಾಗಿದ್ದಾಗ ಪ್ರಥಮ ಕ್ಯಾಬಿನೆಟ್ ನಲ್ಲಿ ಅವರು ಅವರ ಅಧಿಕಾರ ಸ್ವೀಕಾರ ಮಾಡಿ ಕ್ಯಾಬಿನೆಟ್ ರಚನೆ ಆಗಿಲ್ಲ. ಅವರು ಒಂದು ಕ್ಯಾಬಿನೆಟ್ 3 ಪೂರ್ವದಲ್ಲಿ ಅವರು ಒಂದು ಕ್ಯಾಬಿನೆಟ್ ಕರೆದು ಪ್ರಥಮ ಘೋಷಣೆ ಧರ್ಮ ₹1 ಹಾಕಿ ಕೊಡ್ತಕ್ಕಂಥ, ಮತ್ತೆ ಅದನ್ನ ಫ್ರೀ ಆಗಿ ಮಾಡಿರ್ತಕ್ಕಂಥದ್ದು. ಇದು ಬಹುಶಃ ಇನ್ನು ಯಾರೇ ಮಾಡಲಿ ಅದು ಪ್ರಥಮ ಯಾರು ಅಂತ ಹೇಳಿದ್ರೆ ಅದು ಸಿದ್ದರಾಮಯ್ಯನ ಹೆಸರು ಅಲ್ಲಿ ಸೇರ್ತದೆ. ಅದಕ್ಕೆ ಇಷ್ಟು ಟೀಕೆಗಳು ಬಂತು, ಟಿಪ್ಪಣಿಗಳು ಬಂತು. ಅದು ಪ್ರಾರಂಭ ದಿವಸ ಇದು ಬಿಟ್ಟಿ ಭಾಗ್ಯ ಅವರು, ಅದು ಅದರ ಜೊತೆಯಲ್ಲಿ ಅದು ಶಿವಭಾಗ್ಯ ಇರ್ಬೋದು, ಕ್ಷೀರಭಾಗ್ಯ ಇರ್ಬೋದು, ಅದರ ಮತ್ತೆ ನಂತರ ದಿವಸದಲ್ಲಿ ಅಥವಾ ಬೇರೆ ಬೇರೆ ರೀತಿಯ ಭಾಗ್ಯಗಳು
ಅದು ಕೃಷಿ ಭಾಗ್ಯ ಇರ್ಬೋದು, ಕೃಷಿ ಹೊಂಡ ಮಾಡತಕ್ಕ ಅನೇಕ ಭಾಗ್ಯಗಳನ್ನು ಘೋಷಣೆಗಳು ಮಾಡಿದಾಗ ಅದರ ಟೀಕೆ ಆಗಿರ್ತಕ್ಕಂಥ ನಾವು ನೋಡಿದ್ವಿ. ಇದು ಬಿಟ್ಟಿ ಭಾಗ್ಯ ಅಂತ ಹೇಳ್ತಕ್ಕಂಥ ಬಿಟ್ಟಿ ಭಾಗ್ಯ ರೇವಡಿ ಮಾಡ್ತಾರೆ ಅಂತ ಹೇಳಿ ಕೇಂದ್ರದ ಪ್ರಧಾನಮಂತ್ರಿ ಭಾಷಣ ಮಾಡಿದ್ದು ನನಗೆ ನೆನಪಿದೆ. ಅದೇ ರೇವಡಿಯನ್ನು ಹಂಚುವಂತ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಕೂಡ ನಾವು ನೋಡ್ತಾ ಇದ್ದೇವೆ. ಬಿಟ್ಟಿ ಭಾಗ್ಯ ಇದು ಜನರನ್ನು ಸೋಮಾರಿಗಳು ಮಾಡತಕ್ಕಂಥ ಕಾರ್ಯಕ್ರಮ ಅಂತ ಟೀಕೆ ಮಾಡಿದ್ದು ಇದೆ. ಆದರೆ ಇವತ್ತು ದೇಶದಲ್ಲಿ ಮಾದರಿ ಅನ್ನುವಂಥದ್ದು ಆಗಿದೆ ಅಂತ ಹೇಳ್ತಕ್ಕಂಥ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.